ಓಕೆ ಸ್ಟೂಡೆಂಟ್ಸ್, ಇವತ್ತು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು ಅಂತ ನೋಡೋಣ. ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಫಸ್ಟ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಇಲ್ಲಿ ಏನಪ್ಪ ಅಂತ ಅಂದರೆ, ಸೊ ಪಾಸ್ಟಲ್ಲಿ ಒಂದು ವರ್ಕು ಶುರುವಾಗಿರುತ್ತೆ. ಸೊ ಆ ವರ್ಕು ಸ್ಟಿಲ್ ಪ್ರೆಸೆಂಟಲ್ಲಿ ಕಂಟಿನ್ಯೂ ಅಲ್ಲಿರುತ್ತೆ. ಓಕೆನಾ? ಪಾಸ್ಟಲ್ಲಿ ಒಂದು ವರ್ಕ್ ಶುರುವಾಗಿ ಸೊ ಅದು ಕಂಟಿನ್ಯೂಸ್ ಆಗಿರುತ್ತೆ. ಕಂಟಿನ್ಯೂಸ್ ಅಂದರೆ ಪ್ರೆಸೆಂಟಲ್ಲಿ ನಡೀತಾ ಇರುತ್ತೆ, ಸ್ಟಿಲ್ ಜಾರಿಯಲ್ಲಿರುತ್ತೆ. ಪಾಸ್ಟಲ್ಲಿ ಶುರುವಾಗಿರುವಂಥ ವರ್ಕು ಇಲ್ಲಿ ಕೂಡ ಜಾರಿಯಲ್ಲಿರುತ್ತೆ ಪ್ರೆಸೆಂಟಲ್ಲಿ ಅಂತ. ಸೊ ಇದರದ್ದು ಇಂಪಾರ್ಟೆಂಟ್ ರೂಲ್ಸ್ ಏನಂತ ನೋಡೋಣ. ಇಲ್ಲೂ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ರೂಲ್ಸ್ ಇದ್ದಾವೆ. ಸೊ ಆ ಇಂಪಾರ್ಟೆಂಟ್ ರೂಲ್ಸನ್ನು ನೀಟಾಗಿ ನೆನ್ಪಿಟ್ಕೊಂಡ್ರೆ ಸೊ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು ಅಂತ ನೀಟಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಒನ್ ಏನು ಅಂತ ನೋಡೋಣ. ಫಸ್ಟ್ ಇಂಪಾರ್ಟೆಂಟ್ ರೂಲ್, ಆ್ಯಡ್ ಸಿನ್ಸ್ ಇಫ್ ಯು ನೋ ದ ಪರ್ಟಿಕ್ಯುಲರ್ ಟೈಮ್ ಆಫ್ ದ ವರ್ಕ್. ಸಿನ್ಸನ್ನು ಆ್ಯಡ್ ಮಾಡಬೇಕಂತೆ. ಸೊ ಈ ಒಂದು ಸೆಂಟೆನ್ಸಲ್ಲಿ ನಾವು ಸಿನ್ಸನ್ನು ಆ್ಯಡ್ ಮಾಡಬೇಕು. ಸಿನ್ಸನ್ನು ಯಾವಾಗ ಆ್ಯಡ್ ಮಾಡಬೇಕು ಅಂದರೆ, ಓನ್ಲಿ ಇಫ್ ಯು ನೋ ದ ಪರ್ಟಿಕ್ಯುಲರ್ ಟೈಮ್ ಆಫ್ ದ ವರ್ಕ್. ನಿಮಗೆ ಆ ಒಂದು ಕ್ರಿಯೆಯ ನಿರ್ದಿಷ್ಟವಾದಂಥ ಸಮಯ, ಅದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿರುವಂಥ ಸಮಯ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಸಿನ್ಸನ್ನು ಯೂಸ್ ಮಾಡಬೇಕು. ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು ನೋಡೋಣ ನೆಕ್ಸ್ಟಲ್ಲಿ. ಆ್ಯಡ್ ಫಾರ್ ಇಫ್ ಯು ಡು ನಾಟ್ ನೋ ದ ಪರ್ಟಿಕ್ಯುಲರ್ ಟೈಮ್ ಆಫ್ ದ ವರ್ಕ್. ಸೊ ಫಾರನ್ನು ಯೂಸ್ ಮಾಡಬೇಕು. ನಿಮಗೆ ಪರ್ಟಿಕ್ಯುಲರ್ ಟೈಮ್ ಗೊತ್ತಿಲ್ಲ ಅಂತ ಅಂದರೆ, ಒಂದು ಕ್ರಿಯೆಯ ಪರ್ಟಿಕ್ಯುಲರ್ ಟೈಮ್ ಗೊತ್ತಾಗಿಲ್ಲ ಅಂದರೆ ನೀವು ಫಾರನ್ನು ಯೂಸ್ ಮಾಡಬೇಕು. ಸ್ಪೆಸಿಫಿಕ್ ಆಗಿರುವಂಥ ಟೈಮ್ ಗೊತ್ತಿದೆ ಅಂದಾಗ ನೀವು ಸಿನ್ಸನ್ನು ಆ್ಯಡ್ ಮಾಡಬೇಕು. ಸ್ಪೆಸಿಫಿಕ್ ಆಗಿರೋ ಟೈಮ್ ಗೊತ್ತಿಲ್ಲ ಅಂದಾಗ ಫಾರನ್ನು ಯೂಸ್ ಮಾಡಬೇಕು. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಸಿನ್ಸ್ ಮತ್ತು ಫಾರನ್ನು ಯೂಸ್ ಮಾಡ್ತೀವಿ. ಸಿನ್ಸ್ ಮತ್ತು ಫಾರನ್ನು ಅಂದರೆ ಸಿನ್ಸ್ ಅಥವಾ ಫಾರನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದರೆ, ಒಂದು ಪರ್ಟಿಕ್ಯುಲರ್ ಟೈಮ್ ಗೊತ್ತಿದ್ದಾಗ, ಒಂದು ಕ್ರಿಯೆಯ ಪರ್ಟಿಕ್ಯುಲರ್ ಟೈಮ್ ಗೊತ್ತಿದ್ದಾಗ ಸಿನ್ಸನ್ನು ಯೂಸ್ ಮಾಡ್ತೀವಿ. ಒಂದು ಕ್ರಿಯೆಯ ಪರ್ಟಿಕ್ಯುಲರ್ ಟೈಮ್ ಗೊತ್ತಿಲ್ಲ ಅಂದಾಗ ಫಾರನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ಏನಂತ ನೋಡೋಣ. ಹಿಯರ್ ಬೀನ್ ವಿಲ್ ಬಿ ಆ್ಯಡೆಡ್ ವಿತ್ ಹ್ಯಾಸ್ ಆ್ಯಂಡ್ ಹ್ಯಾವ್. ಸೊ ಇಲ್ಲಿ ಈ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಬೀನನ್ನು ಆ್ಯಡ್ ಮಾಡಬೇಕು. ಬೀನನ್ನು ಯೂಸ್ ಮಾಡಬೇಕು. ಎಲ್ಲಿ ಯೂಸ್ ಮಾಡಬೇಕು ಅಂದರೆ, ಹ್ಯಾಸ್ ಅಥವಾ ಹ್ಯಾವಿನ ಒಟ್ಟಿಗೆ, ಹ್ಯಾಸ್ ಅಥವಾ ಹ್ಯಾವಿನ ಜೊತೆ ನಾವು ಬೀನನ್ನು ಯೂಸ್ ಮಾಡಬೇಕು. ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಬೀನನ್ನು ಯೂಸ್ ಮಾಡಬೇಕು. ಅದು ಎಲ್ಲಿ ಅಂದರೆ, ಹ್ಯಾಸ್ ಅಥವಾ ಹ್ಯಾವಿನ ಜೊತೆ ಬೀನನ್ನು ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಒನ್ ನೋಡೋಣ. ಯೂಸ್ ಫಸ್ಟ್ ಫಾರ್ಮ್ ಆಫ್ ದ ವರ್ಬ್ ಆ್ಯಂಡ್ ಆ್ಯಡ್ ING ಫಾರ್ಮ್. ಇಲ್ಲಿ ING ಫಾರ್ಮನ್ನು ಯೂಸ್ ಮಾಡಬೇಕು. ಯಾಕೆ ING ಫಾರ್ಮನ್ನು ಯೂಸ್ ಮಾಡಬೇಕು ಅಂತ ಅಂದರೆ, ಸೊ ಇದು ಕಂಟಿನ್ಯೂಸ್ ಟೆನ್ಸ್ ಇದೆ ಅಲ್ವಾ, ಇಲ್ಲಿ ಕಂಟಿನ್ಯೂಸ್ ಇದೆ. ಇದು ಕಂಟಿನ್ಯೂಸ್ ಪ್ರೊಸೆಸ್. ಇದು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಕಂಟಿನ್ಯೂಸ್ ಟೆನ್ಸಲ್ಲಿ ಅಲ್ಲಿ ಒಂದು ಕ್ರಿಯೆ ಜಾರಿಯಲ್ಲಿರುತ್ತೆ. ಜಾರಿಯಲ್ಲಿ ಇದ್ದಾಗ ನಾವಲ್ಲಿ ವರ್ಬಿನ ಫಾರ್ಮ್ ಜೊತೆ, ಓಕೆನಾ, ಅಲ್ಲಿ ಬರುವಂಥ ವರ್ಬಿನ ಫಾರ್ಮ್ ಜೊತೆ ನಾವು ING ಫಾರ್ಮನ್ನು ಯೂಸ್ ಮಾಡ್ತೀವಿ ಅಂತ ಅಂದಿದೆ. ING ಫಾರ್ಮ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಒಂದು ಕ್ರಿಯೆ ಜಾರಿಯಲ್ಲಿದೆ ಅಂತ ಅರ್ಥ ಅಲ್ವಾ. ಸೊ ಹಾಗಾಗಿ ಇಲ್ಲಿ ವರ್ಬಿನ ಫಸ್ಟ್ ಫಾರ್ಮನ್ನು ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವರ್ಬಿನ ಫಸ್ಟ್ ಫಾರ್ಮನ್ನು ಯೂಸ್ ಮಾಡ್ತೀವಿ. ಹಾಗೆಯೇ ING ಫಾರ್ಮನ್ನು ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಇನ್ ನೆಗೆಟಿವ್ ಸೆಂಟೆನ್ಸ್ ಆ್ಯಡ್ ನಾಟ್ ಇನ್ ಬಿಟ್ವೀನ್ ಹ್ಯಾಸ್ ಆ್ಯಂಡ್ ಬೀನ್. ಸೊ ಇಲ್ಲೇನಪ್ಪ ಅಂತ ಅಂದರೆ, ನೆಗೆಟಿವ್ ಸೆಂಟೆನ್ಸಲ್ಲಿ ಆ್ಯಸ್ ಯೂಶ್ವಲ್ ನಾವು ನಾಟನ್ನು ಆ್ಯಡ್ ಮಾಡಬೇಕು. ಅದು ಎಲ್ಲಿ ಅಂತ ಅಂದರೆ, ಹ್ಯಾಸ್ ಮತ್ತು ಬೀನಿನ ನಡುವೆ ಅಥವಾ ಹ್ಯಾವ್ ಮತ್ತು ಬೀನಿನ ನಡುವೆ ನಾಟನ್ನು ಆ್ಯಡ್ ಮಾಡಬೇಕು. ಎಲ್ಲೆಳಿ ಹ್ಯಾವ್ ಮತ್ತು ಬೀನಿನ ನಡುವೆ ಅಥವಾ ಹ್ಯಾಸ್ ಮತ್ತು ಬೀನಿನ ನಡುವೆ ನಾಟನ್ನು ಯೂಸ್ ಮಾಡಬೇಕು. ಅದು ಯಾವಾಗ ಅಂತ ಅಂದರೆ ನೆಗೆಟಿವ್ ಸೆಂಟೆನ್ಸಲ್ಲಿ ಮಾತ್ರ. ಸೊ ನೆಕ್ಸ್ಟ್ ಒನ್ ನೋಡೋಣ. ಇನ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಆ್ಯಡ್ ಹ್ಯಾಸ್ ಆರ್ ಹ್ಯಾವ್ ಬಿಫೋರ್ ದ ಸಬ್ಜೆಕ್ಟ್ ಆ್ಯಸ್ ಯೂಶ್ವಲ್. ಇಲ್ಲಿ ಇಂಟ್ರೋಗೇಟಿವ್ ಸೆಂಟೆನ್ಸ್ ಬಂದಾಗ ಹ್ಯಾವ್ ಅಥವಾ ಹ್ಯಾಸನ್ನು ಸ್ಟಾರ್ಟಿಂಗ್ ಆಫ್ ದ ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕು. ಸಬ್ಜೆಕ್ಟ್ಗಿಂತ ಮುಂಚೆ ಇದಿರಬೇಕು, ಹ್ಯಾವ್ ಅಥವಾ ಹ್ಯಾಸ್ ಇರಬೇಕು. ಗೊತ್ತಾಯ್ತಲ್ಲ? ಸೊ ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ಸ್ ಏನು ಎಂತ ಅಂತ ನೋಡೋಣ. ಫಸ್ಟ್ ಒನ್, ಅಫರ್ಮೇಟಿವ್ ಸೆಂಟೆನ್ಸ್. ಓಕೆನಾ? ಅಫರ್ಮೇಟಿವ್ ಸೆಂಟೆನ್ಸಿಂದ ಎಕ್ಸಾಂಪಲ್ ನೋಡೋಣ. ಯು ಹ್ಯಾವ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ಫಾರ್ ಲಾಸ್ಟ್ 5 years. You have been speaking English for last 5 years. Have been speaking ING form.
ವರ್ಬಿನ ಫಸ್ಟ್ ಫಾರ್ಮ್ ಆ್ಯಂಡ್ ಐ ಎನ್ ಜಿ ಫಾರ್ಮನ್ನು ಆ್ಯಡ್ ಮಾಡಿದ್ದೀವಿ. ಹ್ಯಾವ್ ಬೀನ್, ಯು ಹ್ಯಾವ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ಫಾರ್ ಲಾಸ್ಟ್ 5 years. ನಮಗೆ ಇಲ್ಲಿ ಸ್ಪೆಸಿಫಿಕ್ ಟೈಮ್ ಗೊತ್ತಿಲ್ಲ, ಯಾವ ದಿನ ಎಷ್ಟೊತ್ತು ಏನೂ ಗೊತ್ತಿಲ್ಲ. ಬರೀ ನಮಗೆ ಲಾಸ್ಟ್ 5 years ಅಂತ ಗೊತ್ತಿರೋದಿಲ್ಲ ನಮಗೆ. ಸೊ ಹಾಗಾಗಿ ನಾವು ಫಾರನ್ನು ಯೂಸ್ ಮಾಡಿದ್ದೀವಿ. ನೆಗೆಟಿವ್ ಸೆಂಟೆನ್ಸ್ ನೋಡೋಣ. ಯು ಹ್ಯಾವ್ ನಾಟ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ಫಾರ್ ಲಾಸ್ಟ್ 5 years. ಯು ಹ್ಯಾವ್ ನಾಟ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ಫಾರ್ ಲಾಸ್ಟ್ 5 years. ಓಕೆನಾ. ಇಲ್ಲಿ ಏನಪ್ಪ ಅಂದರೆ ನಾಟ್ ಮತ್ತು ಬೀನಿನ ನಡುವೆ ಹ್ಯಾವ್ ಮತ್ತು ಬೀನಿನ ನಡುವೆ ನಾಟನ್ನು ಯೂಸ್ ಮಾಡಿದ್ದೀವಿ. ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಹ್ಯಾವ್ ಮತ್ತು ಬೀನಿನ ನಡುವೆ ನಾಟನ್ನು ಆ್ಯಡ್ ಮಾಡಿದ್ದೀವಿ. ಸೊ ಆ್ಯಸ್ ಯೂಶ್ವಲ್ ಇರೋದೆಲ್ಲ ಅದೇ ಥರ ಇದೆ. ಇಲ್ಲಿ ವರ್ಬಿನ ಫಸ್ಟ್ ಫಾರ್ಮ್ ಜೊತೆಗೆ ಐ ಎನ್ ಜಿ ಫಾರ್ಮನ್ನು ಆ್ಯಡ್ ಮಾಡಿದ್ದೀವಿ. ಇಲ್ಲಿ ನಮಗೆ ಸ್ಪೆಸಿಫಿಕ್ ಟೈಮ್ ಗೊತ್ತಿಲ್ಲ, ಹಾಗಾಗಿ ನಾವಿಲ್ಲಿ ಫಾರನ್ನು ಯೂಸ್ ಮಾಡಿದ್ದೀವಿ. ಯು ಹ್ಯಾವ್ ನಾಟ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ಫಾರ್ ಲಾಸ್ಟ್ 5 years. ಸೊ ನೆಕ್ಸ್ಟ್ ಒನ್ ಏನಂತ ನೋಡೋಣ, ಇಂಟ್ರೋಗೇಟಿವ್ ಸೆಂಟೆನ್ಸ್. ಸೊ ಇಂಟ್ರೋಗೇಟಿವ್ ಸೆಂಟೆನ್ಸಲ್ಲಿ ಹ್ಯಾವ್ ಐ ಬೀನ್ ಪ್ಲೇಯಿಂಗ್ ಗೇಮ್ ಸಿನ್ಸ್ 9 AM ಹ್ಯಾವ್ ಐ ಬೀನ್ ಪ್ಲೇಯಿಂಗ್ ಗೇಮ್ ಸಿನ್ಸ್ 9 AM ಇಲ್ಲಿ ನೋಡಿ, ಹ್ಯಾವ್ ಫಸ್ಟಿಗೆ ಬಂದಿದೆ. ಯಾಕಂದರೆ ಇದು ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಹ್ಯಾವ್ ಫಸ್ಟಿಗೆ ಬಂದಿದೆ, ಆಮೇಲೆ ಸಬ್ಜೆಕ್ಟ್ ಬಂದಿದೆ, ಆ್ಯಂಡ್ ದೆನ್ ಬೀನ್ ಇರುವ ಜಾಗದಲ್ಲೇ ಇದೆ ಬೀನ್. ಪ್ಲೇಯಿಂಗ್ ಐ ಎನ್ ಜಿ ಫಾರ್ಮನ್ನು ಆ್ಯಡ್ ಮಾಡಿದ್ದಾರೆ ಅಲ್ವಾ. ಸೊ ಐ ಎನ್ ಜಿ ಫಾರ್ಮನ್ನು ಆ್ಯಡ್ ಮಾಡಿದ್ದಾರೆ. ಗೇಮ್ ಸಿನ್ಸ್ 9 AM. ಇಲ್ಲಿ ಯಾಕೆ ಸಿನ್ಸ್ ಬಂತು? ಯಾಕೆ ಅಂದರೆ 9 ಗಂಟೆ ಅಂತ ಇಲ್ಲಿ ಬಂದಾಗಿದೆ ಅಲ್ಲ, ಇಲ್ಲಿ ಸ್ಪೆಸಿಫಿಕ್ ಟೈಮ್ ಸಿಕ್ಕಾಗಿದೆ. ಸೊ ಹಾಗಾಗಿ ಇಲ್ಲಿ ಸಿನ್ಸ್ ಬಂದಿದೆ. ಇಲ್ಲಿ ನಮಗೆ ಸ್ಪೆಸಿಫಿಕ್ ಟೈಮ್ ಗೊತ್ತು ಏನು ಅಂತ ಅಂದರೆ 9 ಗಂಟೆ ಅಂತ ಗೊತ್ತು. ಸೊ ಹಾಗಾಗಿ ಸಿನ್ಸ್ ಬಂದಿದೆ. ಹ್ಯಾವ್ ಐ ಬೀನ್ ಪ್ಲೇಯಿಂಗ್ ಗೇಮ್ ಸಿನ್ಸ್ 9 AM? ಐ ಹೋಪ್ ನಿಮ್ಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ. ಓಕೆ ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಟೈಪ್ ಆಫ್ ಟೆನ್ಸ್ನ ನೋಡೋಣ. ಯಾವುದು ಅಂದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇಲ್ಲೇನಪ್ಪ ಅಂತ ಅಂದರೆ ಇಲ್ಲಿ ಪಾಸ್ಟಲ್ಲಿ ಒಂದು ಕ್ರಿಯೆ ಶುರುವಾಗಿರುತ್ತೆ, ಪಾಸ್ಟಲ್ಲಿ ಒಂದು ಕ್ರಿಯೆ ಪ್ರಾರಂಭವಾಗಿರುತ್ತೆ, ಹಾಗೆ ಅದು ಪಾಸ್ಟಲ್ಲೇ ಕಂಟಿನ್ಯೂ ಆಗಿರುತ್ತೆ. ಓಕೆನಾ, ಪಾಸ್ಟಲ್ಲೇ ಜಾರಿಯಲ್ಲಿರುತ್ತೆ. ಪಾಸ್ಟಲ್ಲಿ ಶುರುವಾಗಿರುವಂಥ ಒಂದು ಕ್ರಿಯೆ ಅದು ಪಾಸ್ಟಲ್ಲಿಯೇ ಜಾರಿಯಲ್ಲಿರುತ್ತೆ. ಈ ಟೈಪ್ ಆಫ್ ಸೆಂಟೆನ್ಸಲ್ಲಿ ಈ ಥರ ಇರುತ್ತೆ. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಏನು ಅಂತ ಗೊತ್ತಾಯ್ತಲ್ವಾ. ಸೊ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ರೂಲ್ಸ್ ಇದ್ದಾವೆ. ಆ ಇಂಪಾರ್ಟೆಂಟ್ ರೂಲ್ಸ್ ಏನು ಅಂತ ಅರ್ಥ ಮಾಡಿಕೊಂಡ್ರೆ ನಿಮಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ತುಂಬ ಸುಲಭವಾಗುತ್ತೆ. ಸೊ ಏನು ಅಂತ ನೋಡೋಣ. ಆ್ಯಡ್ ಸಿನ್ಸ್ ಆರ್ ಫಾರ್. ಇಲ್ಲೂ ಕೂಡ ನಾವು ಸಿನ್ಸ್ ಅಥವಾ ಫಾರನ್ನು ಯೂಸ್ ಮಾಡ್ತೀವಿ. ಸಿನ್ಸನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಫಾರನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಲಾಸ್ಟ್ ಟೈಪಲ್ಲಿ ಹೇಳಿದ್ದೆ ಅಲ್ವಾ. ಸೊ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಾಗಿದೆ ನಾನು ಎಲ್ಲಿ ಯೂಸ್ ಮಾಡ್ತಾರೆ ಸಿನ್ಸನ್ನು, ಎಲ್ಲಿ ಫಾರನ್ನು ಯೂಸ್ ಮಾಡ್ತಾರೆ ಅಂತ ಹೇಳಾಗಿದೆ. ಸೊ ಅದೇ ಥರ ಕೂಡ ಸೇಮ್ ರೂಲನ್ನು ಇಲ್ಲೂ ಕೂಡ ಫಾಲೋ ಮಾಡಬೇಕು. ಸಿನ್ಸನ್ನು ನಾವು ಪರ್ಟಿಕ್ಯುಲರ್ ಟೈಮ್ ಗೊತ್ತಿದ್ದಾಗ ಯೂಸ್ ಮಾಡಬೇಕು, ಫಾರನ್ನು ಪರ್ಟಿಕ್ಯುಲರ್ ಟೈಮ್ ಗೊತ್ತಿಲ್ಲದಿದ್ದಾಗ ಅಂದರೆ ಸ್ಪೆಸಿಫಿಕ್ ಟೈಮ್ ಗೊತ್ತಿಲ್ಲದಿದ್ದಾಗ ನಾವು ಯೂಸ್ ಮಾಡಬೇಕು. ಸೊ ಆ್ಯಡ್ ಓನ್ಲಿ ಹ್ಯಾಡ್ ಬೀನ್ ವಿತ್ ಎವ್ರಿ ಟೈಪ್ ಆಫ್ ಸೆಂಟೆನ್ಸಸ್. ಇದನ್ನು ನೀಟಾಗಿ ನೆನ್ಪಿಟ್ಕೋಬೇಕು. ಈ ಪಾಯಿಂಟನ್ನು ನೀಟಾಗಿ ನೆನ್ಪಿಟ್ಕೋಬೇಕು. ಏನಪ್ಪ ಅಂತ ಅಂದರೆ ಆ್ಯಡ್ ಓನ್ಲಿ ಹ್ಯಾಡ್ ಬೀನನ್ನು ಮಾತ್ರ ಯೂಸ್ ಮಾಡಬೇಕು. ಇಲ್ಲಿ ಹ್ಯಾಡ್ ಬೀನನ್ನು ಮಾತ್ರ ಯೂಸ್ ಮಾಡಬೇಕು. ಯಾಕಂದರೆ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಹ್ಯಾಡ್ ಬೀನನ್ನು ಮಾತ್ರ ಯೂಸ್ ಮಾಡಬೇಕು. ಪ್ರತಿ ಟೈಪ್ ಆಫ್ ಸೆಂಟೆನ್ಸಲ್ಲೂ ಕೂಡ ಇಲ್ಲಿ ಹ್ಯಾಡ್ ಬೀನನ್ನು ಯೂಸ್ ಮಾಡಬೇಕು, ಆಯಿತಾ. ಸೊ ನೆಕ್ಸ್ಟ್ ಒನ್, in negative sentences add not in between had and been. ಇಲ್ಲಿ ಸೇಮ್ ನೆಗೆಟಿವ್ ಸೆಂಟೆನ್ಸ್ ಬಂದಾಗ ನಾಟನ್ನು ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನಾಟನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಹ್ಯಾಡ್ ಮತ್ತು ಬೀನಿನ ನಡುವೆ ನಾಟನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್, ಇನ್ ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಹ್ಯಾಡ್ ವಿಲ್ ಕಮ್ ಬಿಫೋರ್ ದ ಸಬ್ಜೆಕ್ಟ್. ಇಲ್ಲಿ ಹ್ಯಾಡು ಫಸ್ಟಿಗೆ ಬರುತ್ತೆ. ಇಂಟ್ರೋಗೇಟಿವ್ ಸೆಂಟೆನ್ಸಲ್ಲಿ ಹ್ಯಾಡು ಫಸ್ಟಿಗೆ ಬರುತ್ತೆ, ಸೆಂಟೆನ್ಸಿಗಿಂತ ಸ್ಟಾರ್ಟಿಂಗಲ್ಲಿ ಬರುತ್ತೆ. ಅಂದರೆ ಸೆಂಟೆನ್ಸ್ ಶುರುವಾಗಲಿಕ್ಕಿಂತ ಮುಂಚೆ ಬರುತ್ತೆ, ಆಮೇಲೆ ಸಬ್ಜೆಕ್ಟ್ ಬರುತ್ತೆ. ಬೀನ್ ಇರೋ ಜಾಗದಲ್ಲೇ ಇರುತ್ತೆ ಅವಾಗ. ಸೊ ಇಲ್ಲಿ ಯೂಸ್ ಫಸ್ಟ್ ಫಾರ್ಮ್ ಆಫ್ ದ ವರ್ಬ್ ಆ್ಯಂಡ್ ಆ್ಯಡ್ ING ಫಾರ್ಮ್. ಇಲ್ಲೂ ಕೂಡ ವರ್ಬಿನ ಫಸ್ಟ್ ಫಾರ್ಮನ್ನೇ ಯೂಸ್ ಮಾಡ್ತೀವಿ, ಹಾಗೆ ಅದಕ್ಕೆ ING ಫಾರ್ಮನ್ನು ಆ್ಯಡ್ ಮಾಡ್ತೀವಿ. ಯಾಕೆ ಅಂತ ಅಂದರೆ ಇದು ಕಂಟಿನ್ಯೂಯಸ್ ಪ್ರೋಸೆಸ್, ಇಟ್ಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರೋದ್ರಿಂದ ಸೊ ING ಫಾರ್ಮನ್ನು ಆ್ಯಡ್ ಮಾಡಬೇಕು. ಸೊ ಎಕ್ಸಾಂಪಲ್ಸ್ ನೋಡೋಣ. ಫಸ್ಟ್ ಒನ್, ಅಫರ್ಮೇಟಿವ್. ಹಿ ಹ್ಯಾವ್ ಬೀನ್
reading book since 8 o'clock. He had been ಇದೆ ನೋಡಿ, ಇಲ್ಲಿ had been ಆ್ಯಡ್ ಆಗಿದೆ. reading book since 8 o'clock, ಇಲ್ಲಿ had been ಆ್ಯಡ್ ಆಗಿದೆ, ಮತ್ತು ವರ್ಬಿನ ಫಸ್ಟ್ ಫಾರ್ಮ್ ಜೊತೆಗೆ ING ಫಾರ್ಮ್ ಆ್ಯಡ್ ಆಗಿದೆ. ಇಲ್ಲಿ ಬುಕ್ಕು ಓದ್ತಿರುವಂಥ ಸ್ಪೆಸಿಫಿಕ್ ಟೈಮ್ ಗೊತ್ತು ನಮಗೆ, ಹಾಗಾಗಿ ಸಿನ್ಸನ್ನ ಆ್ಯಡ್ ಮಾಡಿದ್ದೀವಿ ಇಲ್ಲಿ ಅಲ್ವಾ. ಸೊ ನೆಗೆಟಿವ್ ಸೆಂಟೆನ್ಸ್ನ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್, ಹಿ ಹ್ಯಾಡ್ ನಾಟ್ ಬೀನ್ ರೀಡಿಂಗ್ ಬುಕ್ ಸಿನ್ಸ್ 8 o'clock. ಇಲ್ಲಿ ಒಂದೇ ಒಂದು ಚೇಂಜ್ ಆಗಿದೆ, ಏನಪ್ಪ ಅಂತ ಅಂದರೆ ನಾಟ್ ಆ್ಯಡ್ ಆಗಿದೆ. ಸೊ ಆ ನಾಟ್ ಎಲ್ಲ ಆ್ಯಡ್ ಆಗಿದೆ ಅಂದರೆ ಹ್ಯಾಡ್ ಮತ್ತು ಬೀನಿನ ನಡುವೆ ನಾಟ್ ಆ್ಯಡ್ ಆಗಿದೆ. ಯಾಕೆ ಅಂದರೆ ಇದು ನೆಗೆಟಿವ್ ಸೆಂಟೆನ್ಸ್ ಅಲ್ವಾ. ಸೊ ನಾವು ಅಲ್ಲಿ ರೂಲಲ್ಲಿ ನೋಡಿದ್ವಿ, ಇಂಪಾರ್ಟೆಂಟ್ ರೂಲಲ್ಲಿ ನೆಗೆಟಿವ್ ಸೆಂಟೆನ್ಸಲ್ಲಿ ನಾಟನ್ನು ಆ್ಯಡ್ ಮಾಡಬೇಕು, ಅದು ಹ್ಯಾಡ್ ಮತ್ತು ಬೀನಿನ ನಡುವೆ ಆ್ಯಡ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಹಾಗಾಗಿ ಹಿ ಹ್ಯಾಡ್ ನಾಟ್ ಬೀನ್ ರೀಡಿಂಗ್ ಬುಕ್ ಸಿನ್ಸ್ 8 o'clock. ರೀಡಿಂಗ್ ವರ್ಬಿನ ಫಸ್ಟ್ ಫಾರ್ಮ್ ಜೊತೆಗೆ ING ಫಾರ್ಮ್ ಆ್ಯಡ್ ಆಗಿದೆ, ಹಾಗೆ ಇಲ್ಲಿ ಸ್ಪೆಸಿಫಿಕ್ ಟೈಮ್ ಗೊತ್ತಿರೋದ್ರಿಂದ ಸಿನ್ಸ್ ಆ್ಯಡ್ ಆಗಿದೆ ಅಲ್ವಾ. ನೆಕ್ಸ್ಟ್ ಒನ್ ನೋಡೋಣ, ಇಂಟ್ರೋಗೇಟಿವ್ ಸೆಂಟೆನ್ಸ್. ಹ್ಯಾಡ್ ಈ ಬೀನ್ ರೀಡಿಂಗ್ ಬುಕ್ ಸಿನ್ಸ್ 8 o'clock? ಕ್ವಶನ್ ಮಾರ್ಕ್. ಹ್ಯಾಡ್ ಫಸ್ಟಿಗೆ ಬಂದಿದೆ, ಇಂಟ್ರೋಗೇಟಿವ್ ಸೆಂಟೆನ್ಸಲ್ಲಿ ಹ್ಯಾಡ್ ಫಸ್ಟಿಗೆ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ. ಸೊ ಹಾಗಾಗಿ ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಇದು ಹ್ಯಾಡ್ ಫಸ್ಟ್ ಬಂದಿದೆ, ಆಮೇಲೆ ಸಬ್ಜೆಕ್ಟು ಬೀನ್ ಇರೋ ಜಾಗದಲ್ಲೇ ಇದೆ, ಆಮೇಲೆ ವರ್ಬಿನ ಫಸ್ಟ್ ಫಾರ್ಮ್ ಜೊತೆಗೆ ING ಫಾರ್ಮ್ ಆ್ಯಡ್ ಆಗಿದೆ. ಇಲ್ಲಿ ಸ್ಪೆಸಿಫಿಕ್ ಟೈಮ್ ಗೊತ್ತು, ಹಾಗಾಗಿ ಸಿನ್ಸ್ ಆ್ಯಡ್ ಆಗಿದೆ. ಸೊ 8 o'clock. ಹ್ಯಾಡ್ ಈ ಬೀನ್ ರೀಡಿಂಗ್ ಬುಕ್ ಸಿನ್ಸ್ 8 o'clock? ಕ್ವಶನ್ ಮಾರ್ಕ್. ಮಸ್ಟ್ ಆ್ಯಂಡ್ ಶುಡ್ ಕ್ವಶನ್ ಮಾರ್ಕನ್ನು ಹಾಕಲೇಬೇಕು, ನೆನ್ಪಿಟ್ಕೊಂಡಿರಿ. ಸೊ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಟೈಪ್ ಆಫ್ ಟೆನ್ಸ್ನ ನೋಡೋಣ ಸ್ಟೂಡೆಂಟ್ಸ್. ಏನದು ಅಂತ ಅಂದರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಯಾವ ಥರ ಸೆಂಟೆನ್ಸಸ್ ಬರುತ್ತೆ ಅಂತ ಅಂದರೆ, ಫ್ಯೂಚರಲ್ಲಿ ಒಂದು ಕ್ರಿಯೆ ಶುರುವಾಗುತ್ತೆ, ಓಕೆನಾ. ಫ್ಯೂಚರಲ್ಲಿ ಒಂದು ಕ್ರಿಯೆ ಶುರುವಾಗುತ್ತೆ, ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಶುರುವಾಗಿರುತ್ತೆ, ಆ ಕ್ರಿಯೆ ಜಾರಿಯಲ್ಲಿರುತ್ತೆ, ಓಕೆನಾ. ಫ್ಯೂಚರಲ್ಲಿ ಶುರುವಾಗಿರುವಂಥ ಒಂದು ಕ್ರಿಯೆ ಅದು ಜಾರಿಯಲ್ಲಿರುತ್ತೆ, ಓಕೆನಾ. ಸೊ ಅದಕ್ಕೆ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ರೂಲ್ ಇದ್ದಾವೆ. ಸೊ ಆ ರೂಲ್ಸನ್ನು ನೀಟಾಗಿ ನೆನ್ಪಿಟ್ಕೊಂಡ್ರೆ ನಿಮಗೆ ಅದು ಏನು ಎಂತ ಅಂತ ನೀಟಾಗಿ ಅರ್ಥ ಆಗುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ರೂಲ್ಸನ್ನು ನೀಟಾಗಿ ನೆನ್ಪಿಟ್ಕೊಂಡಿರಿ, ಓಕೆನಾ. ಅದನ್ನು ನೀಟಾಗಿ ನೆನ್ಪಿಟ್ಕೊಂಡ್ರೆ ನಿಮಗೆ ಇದು ತುಂಬ ಸುಲಭವಾಗುತ್ತೆ, ತುಂಬ ಈಸಿ ಆಗುತ್ತೆ. ನೋಡೋಣ ಏನು ಅಂತ. ಫಸ್ಟ್ ಒನ್, ಆ್ಯಡ್ ವಿಲ್ ಹ್ಯಾವ್ ಬೀನ್ ಆರ್ ಶೆಲ್ ಹ್ಯಾವ್ ಬೀನ್. ಇಲ್ಲಿ ಈ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ವಿಲ್ ಹ್ಯಾವ್ ಬೀನ್ ಅಥವಾ ಶೆಲ್ ಹ್ಯಾವ್ ಬೀನನ್ನು ಯೂಸ್ ಮಾಡಬೇಕು ಸೆಂಟೆನ್ಸಲ್ಲಿ, ಗೊತ್ತಾಯ್ತಲ್ಲ. ಸೊ ಹಾಗೆ ಇನ್ ನೆಗೆಟಿವ್ ಸೆಂಟೆನ್ಸಸ್ ಆ್ಯಡ್ ವಿಲ್ ನಾಟ್ ಆರ್ ಶೆಲ್ ನಾಟ್, ಓಕೆನಾ. ನೆಗೆಟಿವ್ ಸೆಂಟೆನ್ಸ್ ಬಂದಾಗ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನೆಗೆಟಿವ್ ಸೆಂಟೆನ್ಸ್ ಬಂದಾಗ, ಸೊ ನಾವು ವಿಲ್ ನಾಟ್ ಅಥವಾ ಶೆಲ್ ನಾಟನ್ನು ಆ್ಯಡ್ ಮಾಡಬೇಕು. ಅಂದರೆ ವಿಲ್ ನಾಟ್ ಹ್ಯಾವ್ ಬೀನ್, ಶೆಲ್ ನಾಟ್ ಹ್ಯಾವ್ ಬೀನ್. ಸೊ ಈ ಥರ, ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಒನ್, ಇನ್ ಇಂಟ್ರೋಗೇಟಿವ್ ಸೆಂಟೆನ್ಸಸ್ ವಿಲ್ ಆರ್ ಶೆಲ್ ಕಮ್ಸ್ ಫಸ್ಟ್. ಅಂದರೆ ಇಲ್ಲಿ ಇಂಟ್ರೋಗೇಟಿವ್ ಸೆಂಟೆನ್ಸಲ್ಲಿ ವಿಲ್ ಅಥವಾ ಶೆಲ್ಲು ಸ್ಟಾರ್ಟಿಂಗ್ ಆಫ್ ದ ಸೆಂಟೆನ್ಸಲ್ಲಿ ಬರುತ್ತೆ. ವಿಲ್ ಅಥವಾ ಶೆಲ್ಲು ಸ್ಟಾರ್ಟಿಂಗ್ ಆಫ್ ದ ಸೆಂಟೆನ್ಸಲ್ಲಿ ಬರುತ್ತೆ, ಅದು ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಗಿದ್ದಾಗ ಮಾತ್ರ. ಹಾಗೆಯೇ ಇಲ್ಲೂ ಕೂಡ ವರ್ಬಿನ ಫಸ್ಟ್ ಫಾರ್ಮನ್ನು ಯೂಸ್ ಮಾಡ್ತೀವಿ, ಪ್ಲಸ್ ಅದಕ್ಕೆ ING ಫಾರ್ಮನ್ನು ಆ್ಯಡ್ ಮಾಡ್ತೀವಿ, ಯಾಕಂದರೆ ಇದು ಕಂಟಿನ್ಯೂಸ್ ಪ್ರೋಸೆಸ್ ಅಲ್ವಾ, ಹಾಗಾಗಿ. ಸೊ ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ಸ್, ಫಸ್ಟ್ ಒನ್ ಅಫರ್ಮೇಟಿವ್ ಸೆಂಟೆನ್ಸ್ ಇಂದು. ದೇ ವಿಲ್ ಹ್ಯಾವ್ ಬೀನ್ ರೀಡಿಂಗ್ ಬುಕ್ಸ್ ಸಿನ್ಸ್ 8 o'clock. ಇಲ್ಲಿ ನೋಡಿ, ನಾ ಹೇಳಿದ್ದೆ ಇಲ್ಲಿ ವಿಲ್ ಹ್ಯಾವ್ ಬೀನ್ ಅಥವಾ ಶೆಲ್ ಹ್ಯಾವ್ ಬೀನನ್ನು ಯೂಸ್ ಮಾಡ್ತೀವಿ ಅಂದಿದ್ದೆ. ಸೊ ಇಲ್ಲಿ ವಿಲ್ ಹ್ಯಾವ್ ಬೀನ್ ಬಂದಿದೆ. ಆಮೇಲೆ ವರ್ಬಿನ ಫಸ್ಟ್ ಫಾರ್ಮ್ ಜೊತೆ ING ಫಾರ್ಮನ್ನು ಆ್ಯಡ್ ಮಾಡ್ತೀವಿ, ಯಾಕಂದರೆ ಇಲ್ಲಿ ಕಂಟಿನ್ಯೂಸ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ING ಫಾರ್ಮ್ ಬರಲೇಬೇಕು ಅಂದಿದೆ. ಸೊ ING ಫಾರ್ಮ್ ಬಂದಿದೆ ವರ್ಬಿನ ಫಸ್ಟ್ ಫಾರ್ಮ್ ಜೊತೆಗೆ. ಆಮೇಲೆ ಇಲ್ಲಿ ನಮಗೆ ಸ್ಪೆಸಿಫಿಕ್ ಟೈಮ್ ಗೊತ್ತು, ಸ್ಪೆಸಿಫಿಕ್ ಟೈಮ್ 8 o'clock ಅಂತ ನಮ್ಗೆ ನೀಟಾಗಿ ಗೊತ್ತು, ಹಾಗಾಗಿ ಇಲ್ಲಿ ಸಿನ್ಸನ್ನು ಆ್ಯಡ್ ಮಾಡಿದ್ದೀವಿ. ಸೊ ದೇ ವಿಲ್ ಹ್ಯಾವ್ ಬೀನ್ ರೀಡಿಂಗ್ ಬುಕ್ಸ್ ಸಿನ್ಸ್ 8 o'clock. ಸೊ ನೆಕ್ಸ್ಟ್ ಒನ್ ನೋಡೋಣ, ನೆಗೆಟಿವ್. ದೇ ವಿಲ್ ನಾಟ್ ಹ್ಯಾವ್ ಬೀನ್ ರೀಡಿಂಗ್ ಬುಕ್ಸ್ ಸಿನ್ಸ್ 8 o'clock. ಸೊ ಇಲ್ಲಿ ಒಂದು ಚೇಂಜ್ ಏನಪ್ಪ ಅಂದರೆ, ನಾನು ನಿಮ್ಗೆ ಹೇಳಿದ್ದೆ ನೆಗೆಟಿವ್ ಸೆಂಟೆನ್ಸ್ ಬಂದಾಗ ವಿಲ್ ನಾಟ್ ಅಥವಾ ಶೆಲ್ ನಾಟ್ ಬರುತ್ತೆ ಅಂತ. ಸೊ ಇಲ್ಲೂ ಕೂಡ ಬಂದಿದೆ ನೋಡಿ, ದೇ ವಿಲ್ ನಾಟ್ ಹ್ಯಾವ್ ಬೀನ್. ವಿಲ್ ಹ್ಯಾವ್ ಬೀನ್ ಮಧ್ಯ ಅಂದರೆ ವಿಲ್ ಮತ್ತು ಹ್ಯಾವಿನ ಮಧ್ಯ, ವಿಲ್ ಮತ್ತು ಹ್ಯಾವಿನ, ಸೊ ನಾಟ್ ಬರುತ್ತೆ. ಶೆಲ್ ಮತ್ತು ಹ್ಯಾವಿನ ಮಧ್ಯ ನಾಟ್ ಬರುತ್ತೆ ಅಂತ ಅಂದಿದ್ದೆ. ಸೊ ಇಲ್ಲಿ ಬಂದಿದೆ ನೋಡಿ, ಇಲ್ಲಿ
ವಿಲ್ ನಾಟ್ ಹ್ಯಾವ್ ಬೀನ್. ಅರ್ಥ ಆಯ್ತಲ್ಲ? ಸೊ ದೇ ವಿಲ್ ನಾಟ್ ಹ್ಯಾವ್ ಬೀನ್ ರೀಡಿಂಗ್ ಬುಕ್ಸ್ ಸಿನ್ಸ್ 8 o'clock. ಟೈಮ್ ಗೊತ್ತು, ಪರ್ಟಿಕ್ಯುಲರ್ ಟೈಮ್ ಗೊತ್ತು, ಹಾಗಾಗಿ ಸಿನ್ಸ್ ಬಂದಿದೆ ಅಲ್ವಾ. ಸೊ ಇಂಟ್ರೋಗೇಟಿವ್ ಸೆಂಟೆನ್ಸ್ ನೋಡೋಣ. ವಿಲ್ ಶಿ ಹ್ಯಾವ್ ಬೀನ್ ಗೋಯಿಂಗ್ ಟು ಕಾಲೇಜ್ ಫಾರ್ 2 years? ಕ್ವಶನ್ ಮಾರ್ಕ್. ಸೊ ಇಲ್ಲಿ ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ವಿಲ್ ಅಥವಾ ಶಲ್ಲು ಸ್ಟಾರ್ಟಿಂಗ್ ಆಫ್ ದ ಸೆಂಟೆನ್ಸಲ್ಲಿ ಯೂಸ್ ಮಾಡ್ತೀವಿ ಅಂದಿದ್ದೆ. ಸೊ ಇಲ್ಲಿ ವಿಲ್ಲು ಸ್ಟಾರ್ಟಿಂಗ್ ಆಫ್ ದ ಸೆಂಟೆನ್ಸಲ್ಲಿ ಬಂದಿದೆ. ಯಾಕೆ ಅಂದರೆ ಇದು ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಲ್ವಾ. ಸೊ ಸಬ್ಜೆಕ್ಟ್ಗಿಂತ ಮುಂಚೆ ವಿಲ್ ಬಂದಿದೆ. ವಿಲ್ ಶಿ ಹ್ಯಾವ್ ಬೀನ್ ಇರೋ ಜಾಗದಲ್ಲೇ ಇದೆ. ಗೋಯಿಂಗ್, ಗೋ ವರ್ಬಿನ ಫಸ್ಟ್ ಫಾರ್ಮ್ ಜೊತೆ ING ಫಾರ್ಮ್ ಆ್ಯಡ್ ಆಗಿದೆ. ಟು ಕಾಲೇಜ್ ಫಾರ್ 2 years. ನಮಗೆ ಪರ್ಟಿಕ್ಯುಲರ್ ಟೈಮ್ ಗೊತ್ತಿಲ್ಲ, ಸೊ ಹಾಗಾಗಿ 2 years, ಫಾರ್ 2 years ಫಾರ್ ಯೂಸ್ ಮಾಡಿದ್ದೀವಿ. ವಿಲ್ ಶಿ ಹ್ಯಾವ್ ಬೀನ್ ಗೋಯಿಂಗ್ ಟು ಕಾಲೇಜ್ ಫಾರ್ 2 years ಮಾರ್ಕ್. ಇಲ್ಲೂ ಕೂಡ ಕ್ವಶನ್ ಮಾರ್ಕನ್ನು ಹಾಕಲೇಬೇಕು. ನಿಮಗೆ ಏನು ಅಂತ ಗೊತ್ತಾಯ್ತಲ್ಲಪ್ಪ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ. ಸೊ ಇವತ್ತಿಗೆ ಗ್ರಾಮರ್ ಸೆಕ್ಷನಿನ ಟೆನ್ಸಸ್ ಕಂಪ್ಲೀಟ್ ಆಗಿದೆ. ಸೊ ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಪಾರ್ಟ್ 1ಇಂದ ಪಾರ್ಟ್ 5 ತನಕ ಇರುವಂಥ ವಿಡಿಯೋ ಸೀರೀಸಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆ ಡೌಟ್ಸನ್ನು ನಾನು ಕ್ಲಾರಿಫೈ ಮಾಡ್ತೀನಿ. ಹಾಗೆಯೇ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಪೋಯಮ್ ಆಗಿರ್ಬೋದು, ಪ್ರೋಸ್ ಆಗಿರ್ಬೋದು, ಅಥವಾ ನಾವೆಲ್ಸ್ ಅಥವಾ ಪ್ಲೇ ಆಗಿರ್ಬೋದು, ಇಲ್ಲ ಅಂದರೆ ಗ್ರಾಮರ್ ಪಾರ್ಟ್ ಆಗಿರ್ಬೋದು, ಇದ್ರ ಬಗ್ಗೆ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಬೇಕು ಅಂತ ಆದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಈ ಒಂದು ವಿಡಿಯೋ ಸೀರೀಸ್ನ, ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿರುವಂಥ ವಿಡಿಯೋ ಸೀರೀಸ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ನನಗೂ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ. ಸೊ ಐ ಹೋಪ್ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಈ ಒಂದು ವಿಡಿಯೋ ಸೀರೀಸ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು.